120 ವರ್ಷಗಳ ಹಿಂದೆ ಕುತಂತ್ರಕ್ಕೆ ಯೂಸ್ ಆದಂಥ ಈ ಪ್ರಿಂಟಿಂಗ್ ಮಿಷೀನು ದೇವರು ನಾವೀಗ ಇಡೀ ರಷ್ಯಾದ ಸೋವಿಯತ್ ಯೂನಿಯನ್ನ ಆಳಿದಂತಹ ಸರ್ವಾಧಿಕಾರಿ ಹಿಟ್ಲರು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಈ ಮನುಷ್ಯನೇ ಕಾರಣ. ಆ ಮನುಷ್ಯನ ಅಂಡರ್ಗ್ರೌಂಡ್ ಹೋಗ್ತಾ ಇದ್ದೀವಿ ನಾವೀಗ. ದೇವರು ನೀವು ನೋಡ್ತಾ ಇದ್ದೀರಾ ಜೋಸೆಫ್ ಸ್ಟಾಲಿನ್ನ ಇಲ್ಲೀಗಲ್ ಅಂಡರ್ಗ್ರೌಂಡ್ ಪ್ರಿಂಟಿಂಗ್ ಮಿಷೀನು. ನೋಡಿ ನೋಡಿ, ಅಂಡರ್ಗ್ರೌಂಡ್ ಪ್ರಿಂಟರ್ ಹತ್ರ ಹೋಗೋಕ್ಕೆ ಈ ಬಾವಿಯಿಂದ ಇಳಿದು ಸೀಕ್ರೆಟಾಗಿ ಹೋಗ್ತಾ ಇದ್ದ ಜೋಸೆಫ್ ಸ್ಟಾಲಿನ್. ನೋಡಿ, ಇದು ನಾವಿರೋ ಅಂಥ ಬಾವಿ. ಈ ಬಾವಿಗೆ ಹಗ್ಗ ಕಟ್ಟಿ ಬಿಂದಿಗೆ ಬಿಟ್ಟರೆ ಇಲ್ಲಿಂದ ನೀರೆತ್ಕೊಳ್ಳುತ್ತೆ ಬಿಂದಿಗೆ. ಆದರೆ ಇಲ್ಲಿರೋದು ಸೀಕ್ರೆಟ್ ಟನಲ್. ನೋಡಿ, ಇಲ್ಲಿಂದ ಜೋಸೆಫ್ ಸ್ಟಾಲಿನ್ ಇಳಿದು ಈ ಟನಲಲ್ಲಿ ಹೋಗಿ ಅಲ್ಲಿಂದ ಮೇಲೋಗಿ ಇಲ್ಲಿಂದ ಪ್ರಿಂಟರ್ ಹತ್ರ ಹೋಗ್ತಾಯಿದ್ರು. ರಾಜಕೀಯದವರು ಗದ್ದುಗೆ ಹಿಡಿಬೇಕಾದ್ರೆ ಅದೇನು ಸುಮ್ಮನೆ ವಿಷಯ ಅಲ್ಲ, ಸಿಕ್ಕಾಪಟ್ಟೆ ತಂತ್ರ ಕುತಂತ್ರ ಯೂಸ್ ಮಾಡಬೇಕು. ಹಾಗೆ 120 ವರ್ಷಗಳ ಹಿಂದೆ ಕುತಂತ್ರಕ್ಕೆ ಯೂಸ್ ಆದಂಥ ಈ ಪ್ರಿಂಟಿಂಗ್ ಮಿಷೀನು, ಅದೇ ಪ್ರಿಂಟಿಂಗ್ ಮಿಷೀನಿಂದ ಪ್ರಿಂಟ್ ಮಾಡಿರೋವಂಥ ಒರಿಜಿನಲ್ ಪೇಪರ್ಸು. ನೀವು ನೋಡಿದಂಥ ಪ್ರಿಂಟಿಂಗ್ ಮಿಷೀನಿಂದ ಪ್ರಿಂಟ್ ಆದಂತಹ ಒರಿಜಿನಲ್ ಪೇಪರ್ಗಳು ಇವೆ. ಇಲ್ಲಿಗಲ್ ಆಗಿ ಪಾಂಪ್ಲೆಟ್ನ ಪ್ರಿಂಟ್ ಮಾಡಿದ್ರು, ಊರೆಲ್ಲ ಹಂಚಿದ್ರು. ಹಂಚಾದ್ಮೇಲೆ ಜಗಳ ಸ್ಟಾರ್ಟ್ ಆಯಿತು. ಇದಕ್ಕೆಲ್ಲ ಕಾರಣ ಕಮ್ಯುನಿಸ್ಟ್ ಲೀಡರ್ ಜೋಸೆಫ್ ಸ್ಟಾಲಿನ್. ನೀವು ಕೇಳ್ಬೋದು, ಇಷ್ಟೊಂದು ರಿಸ್ಕ್ ತಗೊಂಡು ಯಾಕೆ ಪ್ರಿಂಟ್ ಮಾಡಬೇಕು ಅಂತ. ಅದೇ ರೀ ರಾಜಕೀಯ ಮಾಡೋರು ಹಿಂಗೇನೆ. ಜನಗಳ ಮಧ್ಯೆ ತಂದಿಟ್ಬಿಟ್ಟು ಜಗಳ ಆಡ್ಬಿಟ್ರೆ ಅವ್ರ ಸೀಟ್ ಹಿಡಿಬೋದಲ್ಲ. ಹಂಗೆ ಜೋಸೆಫ್ ಸ್ಟಾಲಿನ್ ಮಾಡಿದ್ದು. ನೋಡ್ರಿ, ಇದೇ ಜೋಸೆಫ್ ಸ್ಟಾಲಿನ್ ಆಟ ಆಡ್ತಾ ಇದ್ದಂಥ ಚೆಸ್ಸು. ಮತ್ತು ಇಲ್ಲಿ ನೋಡಿ, ಜೋಸೆಫ್ ಸ್ಟಾಲಿನ್ ಮಲಗ್ತಾ ಇದ್ದಂಥ ಒರಿಜಿನಲ್ ಮಂಚ ಇದೆ. ಅಸಲಿಗೆ ಯಾರಪ್ಪ ಈ ಜೋಸೆಫ್ ಸ್ಟಾಲಿನ್ನು ಅಂತ ನೀವು ಕೇಳಿದ್ರೆ, ರಷ್ಯಾದ ಸರ್ವಾಧಿಕಾರಿ ಪುಟಿನ್. ಅದು ಈಗ, ಅದೇ 1924ರಲ್ಲಿ ಇಡೀ ದೊಡ್ಡ ಸೋವಿಯತ್ ಯೂನಿಯನ್ನ ಸರ್ವಾಧಿಕಾರಿಯಾಗಿದ್ದ ಜೋಸೆಫ್ ಸ್ಟಾಲಿನ್ ಅಧಿಕಾರಕ್ಕೆ ಬರಬೇಕು ಅಂತ ತನ್ನದೇ ದೇಶದ ಗೌರ್ಮೆಂಟ್ ಅಫಿಷಿಯಲ್ಸ್ನ ಗುಂಡಿಟ್ಟು ಕೊಲ್ತಾನೆ. ಈ ವಿಚಾರ ಜನಸಾಮಾನ್ಯರಲ್ಲಿ ಯಾರಿಗಾದ್ರೂ ಗೊತ್ತಾಯಿತು ಅಂತ ಸ್ವಲ್ಪ ಡೌಟ್ ಬಂದ್ರು ಅವ್ರನ್ನು ಕರ್ಕೊಂಬಂದ್ ಕೊಲ್ತಾ ಇದ್ದ. 30 ವರ್ಷದಿಂದ ಸೋವಿಯತ್ ಯೂನಿಯನ್ ಆಳ್ತಾ ಕೊಂದಂತ ಜನರ ಸಂಖ್ಯೆ 90 ಲಕ್ಷ. ಅಂದ್ರೆ ಹಿಟ್ಲರ್ಗಿಂತ ಜಾಸ್ತಿ ಜನನ್ನ ಜೋಸೆಫ್ ಸ್ಟಾಲಿನ್ ಕೊಂದಿದ್ದ.